This is Dr. Mahesh Gunchikar. I practice as an orthopedic surgeon in Malaysia. ಈ ಹಿಂದಿನ ಸಂಚಿಕೆಯಲ್ಲಿ ನಾನು ಅರೌಂಡ್ ದ ರಿಸ್ಟ್ ಏನು ಸ್ವೆಲ್ಲಿಂಗ್ಸ್ ಬರುತ್ತೆ ಅಂತ ನಾನು ಹೇಳಿದ್ದೆ. ಬಟ್ ಈಗಿನ ಸಂಚಿಕೆಯಲ್ಲಿ ಈ ಕೈ, ನಮ್ಮ ಅಂಗೈ ಮತ್ತು ಕೈಯಲ್ಲಿ ಯಾವ ಥರ ಕಂಡೀಷನ್ಸ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇದರಲ್ಲಿ ನಾವು ವೇರಿಯಸ್ ಭಾಗಗಳಿರುತ್ತೆ. ಹ್ಯಾಂಡ್ ಅಂದರೆ ನಿಮಗೆ ಇಲ್ಲಿ ಮೆಟಕಾರ್ಪಲ್ಸ್ ಇರುತ್ತೆ, ಫೆರೆಂಜಸ್ ಇರುತ್ತೆ, ಮತ್ತು ವಿ ಕ್ಯಾನ್ ಇನ್ಕ್ಲೂಡ್ ಪಾರ್ಟ್ ಆಫ್ ದಿ ಕಾರ್ಪಲ್ ಬೋನ್ಸ್ ಅಂತ ಹೇಳ್ತೀವಿ. ಇದು ಕಾರ್ಪಲ್ ಬೋನ್ಸ್, ಇದರಲ್ಲಿ 8 ಬೋನ್ಸ್ ಇರುತ್ತೆ. ಸೊ ಇದ್ರ ರಿಸ್ಟ್ ಮತ್ತು ಹ್ಯಾಂಡ್ ಮಧ್ಯೆ ಈ ಬೋನ್ಸ್ಗಳಿರುತ್ತೆ, 8 ಬೋನ್ಸ್. ಓಕೆ, ಸೊ ದ ಮೋಸ್ಟ್ ಕಾಮನ್ ಕಂಡೀಷನ್ಸ್ನ ನಾವು 5 ಥರ ವಿಂಗಡಿಸ್ಬೋದು. ಅದು ಇನ್ಫೆಕ್ಷನ್ ಆಗಿರ್ಬೋದು, ಲೈಕ್ ಟೀನೋಸೈನೈಟಿಸ್ ಅಂತೀವಿ, ಫ್ಲೆಕ್ಸರ್ ಟೀನೋಸೈನೈಟಿಸ್ ಅಂತೀವಿ, ಅಥವಾ ಪಾಮಾರ್ ಸ್ಪೇಸಸ್ ಇನ್ಫೆಕ್ಷನ್. ಇಲ್ಲಿ ಇನ್ಫೆಕ್ಷನ್ ಬರುತ್ತೆ, ರೆಡ್ ಕಲರ್ ಆಗುತ್ತೆ. ಅದು ಕೆಲವು ಸಲ ಆಪ್ರೇಷನ್ ಮಾಡಿ ಬಸ್ ತೆಗಿಬೇಕಾಗುತ್ತೆ ಮತ್ತು ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾಗುತ್ತೆ. ದ ಸೆಕೆಂಡ್ ಥಿಂಗ್ ಇಸ್ ಇನ್ಫ್ಲಮೇಟ್ರಿ. ಈ ಪಿಕ್ಚರ್ಸಲ್ಲಿ ತೋರಿಸಿರೋ ಥರ ನಿಮಗೆ ಈ ಗಂಟುಗಳಲ್ಲಿ, ಜಾಯಿಂಟ್ಗಳಲ್ಲಿ ನಿಮಗೆ ಇದು ಬರ್ಬೋದು, ಸ್ವೆಲ್ಲಿಂಗ್ಸು ಮತ್ತು ಸೌತ, ನಮ್ಮ ಮಂಡಿಗಳಲ್ಲಿ ಅಥವಾ ಹಿಪ್ ಜಾಯಿಂಟಲ್ಲಿ ಯಾವ ಥರ ಸೌತ ಬರುತ್ತೋ ಆ ಥರನೇ ಸೌತ ಬರ್ಬೋದು. ಮೂರನೇದು ಆಸ್ಟಿಯೋಆರ್ಥ್ರೈಟಿಸ್, ಪ್ರೈಮರಿ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅದರಲ್ಲಿ ನಮಗೆ ಈ ಜಾಯಿಂಟಲ್ಲಿ ಮತ್ತೆ ಇನ್ವಾಲ್ವ್ ಆಗುತ್ತೆ, ಬಟ್ ಅದು ಡಿಸೀಸ್ ಪ್ರಾಸೆಸ್ ಸ್ವಲ್ಪ ಬೇರೆ ಅಷ್ಟೇ. ಇದು ಕೆಲವು ಭಾಗಗಳು ಅದರಲ್ಲಿ ಜಾಸ್ತಿ ಇನ್ವಾಲ್ವ್ ಆಗುತ್ತೆ. ಲೈಕ್ ನಮ್ಮ ಆಸ್ಟಿಯೋಆರ್ಥ್ರೈಟಿಸಲ್ಲಿ ಈ ಡಿಸ್ಟಲ್ ಫೆರೆಂಜ್, ಇಂಟರ್ಫೆರೆಂಜಲ್ ಜಾಯಿಂಟ್ ಅಂತೀವಿ, ಅದರಲ್ಲಿ ಮ್ಯೂಕೋಎಕ್ಸಿಸ್ಟ್ ಅಂತ ಬರುತ್ತೆ, ಈ ಪಿಕ್ಚರಲ್ಲಿ ತೋರಿಸಿರ್ತಾರೆ. ಇನ್ನು 4ನೇ ಕಾರಣ ಅಂದರೆ ಅದರಲ್ಲಿ ನಮ್ಮ ಹ್ಯಾಂಡ್ ಏನಾದರೂ ಮುರಿದೋಗಿದ್ರೆ ಅಥವಾ ಹ್ಯಾಂಡ್ ಬೋನ್ಸ್, ಈ ಬೋನ್ಸ್ ಏನಾದರೂ ಮುರಿದೋಗಿದ್ರೆ ಇದರಲ್ಲಿ ಈ ಥರ ಚಿತ್ರದಲ್ಲಿ ತೋರಿಸಿರ್ತಾರೆ, ಈ ಥರ ಡಿಫಾರ್ಮಿಟಿ ಆಗುತ್ತೆ. ಅದು ಸ್ವಲ್ಪ ಅನ್ಕೊಡೋಕೆ ಆಗುತ್ತೆ. ಸೊ ನೀವು ಡಾಕ್ಟ್ರನ್ನ ಕಾಣಬೇಕಾಗುತ್ತೆ. ಕೆಲವು ಸಲ ಬರೀ ಪ್ಲಾಸ್ಟರ್ ಆಗುತ್ತೆ, ಕೆಲವು ಸಲ ಬರೀ ಕೆಲವು ಸಲ ಸರ್ಜರಿ ಮಾಡಬೇಕಾಗುತ್ತೆ. 5ನೇ ಕಾರಣ ಇದೆ, ಕೆಲವು ಸಲ ಟ್ಯೂಮರ್ಸ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಹೋಗೋದು ಬೇಡ ಇದರಲ್ಲಿ, ಯಾಕಂದರೆ ಪಬ್ಲಿಕ್ಕಿಗೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಅದೆಲ್ಲ ಭಾರಿ ವಿರಳ. ಈ ಥರ ಹ್ಯಾಂಡ್ಗಳಲ್ಲಿ ಆ ಥರ ಕೇಸ್ಗಳು, ಆ ಥರ ಟ್ಯೂಮರ್ಸ್ ಬರೋದು ಭಾರಿ ರೇರ್. ಅದು ನಮ್ಮ ಕೈಯಲ್ಲಿ ಅಥವಾ ಅಂಗೈಯಲ್ಲಿ ಏನಂತೀವಿ ನಾವು, ಈ ರಿಸ್ಟ್ ಭಾಗದ ಕೆಳಗಡೆ ಮೇನ್ಲಿ 4 ಸಿಂಪ್ಟಮ್ಸಿಂದ ಬರ್ತಾರೆ. ಒಂದು ಸ್ಟಿಫ್ನೆಸ್ಸು, ಒಂದು ಪೇಯ್ನು, ಒಂದು ರೆಡ್ಯೂಸ್ಡ್ ಮೊಬಿಲಿಟಿ ಅಂತ ಹೇಳ್ತೀವಿ, ನೋವು ಅಥವಾ ಹಿಡ್ಕೊಂಡೋಕ್ಕೆ, ಬೆಳಿಗ್ಗೆ ಹೊತ್ತಲ್ಲಿ ಹಿಡ್ಕೊಂಡೋಗೆ ಕೈ, ಅಥವಾ ಹ್ಯಾಂಡಲ್ಲಿ ಅಷ್ಟು ಫಂಕ್ಷನ್ ಮಾಡೋಕ್ಕಾಗಲ್ಲ ಅಥವಾ ಕೈ ಯೂಸ್ ಮಾಡೋಕ್ಕಾಗಲ್ಲ, ಅಥವಾ ಕೆಲವು ಸಲ ಚುಮು ಅನ್ನೋದು. ಆ ಥರ ವೆರಿ ಕಾಮನ್ಲಿ ದಿಸ್ ಆರ್ ದ ಪ್ರೆಸೆಂಟಿಂಗ್ ಸಿಂಪ್ಟಮ್ಸ್ ಇನ್ ಹ್ಯಾಂಡ್ ಕಂಡೀಷನ್ಸ್. ಈ ಥರ ಅವ್ರು ಬಂದಾಗ ನಾವು ಫಸ್ಟ್ ಕ್ವೆಶನ್ ಕೇಳಬೇಕಾಗಿರೋದು, ನೀವು ಬಿದ್ದಿದ್ದೀರಾ, ಅಥವಾ ಹ್ಯಾಂಡಲ್ಲಿ ಏಟ್ ಆಯ್ತಾ, ಅಥವಾ ನೀವು ಮಾಡೋ ಕೆಲಸ ಏನು, ಅಥವಾ ನೀವು ಯಾವ ಹ್ಯಾಂಡ್ನ ಜಾಸ್ತಿ ಯೂಸ್ ಮಾಡ್ತೀರಾ, ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್, ಅಥವಾ ನೀವಿಗೆ ವೈಟಮಿನ್ B12 ಚೆಕ್ ಮಾಡಿಸ್ಕೊಂಡಿದ್ದೀರಾ, ಆ ಡೆಫಿಷಿಯನ್ಸಿನ ಚುಮು ಅನ್ಬೋದು, ಅಥವಾ ಥೈರಾಯ್ಡ್ ಇದೆಯಾ, ಅಥವಾ ಡಯಾಬಿಟಿಸ್ ಇದೆಯಾ. ಸೊ ಇದು ವೆರಿ ಕಾಮನ್ ಕ್ವೆಶನ್ಸ್ ಟು ಬಿ ಆಸ್ಡ್. ಅಂದರೆ ಪೇಷಂಟ್ಸ್ ನಾವು ಈ ಕ್ವೆಶನ್ಸ್ನ ಕೇಳಲೇಬೇಕು. ಇನ್ನೊಂದು ಕಾಮನ್ ಸಿಂಪ್ಟಮ್ ಅಂದರೆ ಅವರು ಸ್ಮೋಕಿಂಗ್ ಮಾಡ್ತಾರೆ. ಇದು ವೆರಿ ಕಾಮನ್. ಆವಾಗ ಸ್ವಲ್ಪ ಕೈ ತಣ್ಣಗಿರೋಂಗೆ ಅವ್ರಿಗೆ, ಪೇಷಂಟ್ಗೆ ಅನುಭವ ಆಗುತ್ತೆ. ಈ ಥರ ಏನು ಪ್ರಾಬ್ಲಮ್ಸ್ ಇದ್ರೂ ನಿಮ್ಮ ಹತ್ತಿರದಲ್ಲಿರೋ ಡಾಕ್ಟರ್ನ ಕಾಣಿ, ಅಥವಾ ಈ ಕೆಳಗಡೆ ಕೊಟ್ಟಿರೋ ನಂಬರ್ಗೆ, ನಮ್ಮ ಕ್ಲಿನಿಕ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕಂಡುಹಿಡಿಯೋದಕ್ಕೆ ಅಥವಾ ಒಂದು ಉತ್ತರ ಕಂಡುಹಿಡಿಯೋದಕ್ಕೆ ನಾವು ಪ್ರಯತ್ನ ಮಾಡಿ. ದ ಅದರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದರೆ, ಬಹಳ ಮುಖ್ಯವಾದ್ದು ಇನ್ನೊಂದು, ಪೇಷಂಟ್ ಏನು ಮಾಡ್ತಾರೆ, ಅವ್ರ ಫೈನ್ ಫಂಕ್ಷನ್ ಆಫ್ ದ ಮೂಮೆಂಟ್ಸ್ ಇಂಪಾರ್ಟೆಂಟ್ ಅಂತ ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್, ನನಗೊಬ್ಬರು ಸ್ಯಾಕ್ಸೋಫೋನಿಸ್ಟ್ ಬಂದಿದ್ರು ಮೊನ್ನೆ. ಈ ಹ್ಯಾಡ್ ಎ ಟೆಂಡನ್ ಇಂಜುರಿ. ಸೊ ಅಂಥವ್ರಿಗೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಡೂ ಸರ್ಜರಿ ಆ್ಯಂಡ್ ಗೆಟ್ ಇಟ್ ಬ್ಯಾಕ್ ಟು ನಾರ್ಮಲ್. ಈ ಥರ ಸ್ಯಾಕ್ಸೋಫೋನಿಸ್ಟ್ಗಳು ಅಥವಾ ತಬಲಾ ಮಾಡೋರು ಅಥವಾ ಎನಿ ಮ್ಯೂಸಿಷಿಯನ್ಸು, ವೆರಿ ಇಂಪಾರ್ಟೆಂಟ್ ದಟ್ ವಿ ಅಡ್ರೆಸ್ ದಿ ಪ್ರಾಬ್ಲಮ್ಸ್ ವೆರಿ ಸೂನ್ to get optimal results.